ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಇಲ್ಲ ಇನ್ಸ್ಪೆಕ್ಟರ್, ನನ್ನ ಮಕ್ಕಳಾಗ್ಲಿ ಮಾಧವ್ ಅವರಾಗ್ಲಿ ಯಾರಿಗೂ ಮೋಸ ಮಾಡೋವಂಥವ್ರಲ್ಲ. ಈಗ ನೀವು ಈಗ ಕೊಟ್ಟಿರೋ ಈ ಅಗ್ರಿಮೆಂಟಲ್ಲೇ ಏನಾದರೂ ಮೋಸ ಇರ್ಬೋದಲ್ವಾ? ದಯವಿಟ್ಟು ಇನ್ನೊಂದ್ಸಲ ತನಿಖೆ ಮಾಡಿ. ನೋಡಿಮ್ಮ, ಕಾನೂನಲ್ಲಿ ನಂಬಿಕೆಗಿಂತ ಸಾಕ್ಷಿಗಳಿಗೆ ಬೆಲೆ ಜಾಸ್ತಿ. ನೀವು ಹೇಳೋದನ್ನ ನಾನಾಗ್ಲಿ ಕಾನೂನಾಗ್ಲಿ ನಂಬೋದಿಕ್ಕೆ ಸಾಧ್ಯ ಇಲ್ಲ. ಇದ್ರ ಮೂಲಕ ನಮಗೆ ವಾರೆಂಟ್ ಸಿಕ್ಕಿದೆ, ನಾವು ಅರೆಸ್ಟ್ ಮಾಡಲೇಬೇಕು. ನೀವೇನೇ ಹೇಳೋದಿದ್ರು ಲಾಯರ್ ಮೂಲಕ ಕೋರ್ಟಲ್ಲಿ ಮಾತಾಡಿ. ಈಗ ನಮ್ಮ ಕರ್ತವ್ಯಕ್ಕೆ ಅಡ್ಡಿಪಡಿಸ್ಬೇಡಿ. ಹೌದಪ್ಪ, ಭಗಮನಿ. ಅಭಿ ಏನೂ ಆಗಲ್ಲ, ಧೈರ್ಯವಾಗಿರಿ. ಇದು ಯಾವುದೋ ಕುತಂತ್ರ ಅಂತಲೇ ನನಗೆ ಅನಿಸ್ತಿದೆ. ಅದಕ್ಕೆ ಇವರಿಬ್ಬರನ್ನ ಸೇಫಾಗಿ ಆಚೆ ಕರ್ಕೊಂಬರೋ ಜವಾಬ್ದಾರಿ ನಂದು. ನಡೀರಿ, ನಾನು ನೀವಿಬ್ಬರನ್ನೇ ಕಳಿಸ್ಕೊಡಲ್ಲ, ನಾನು ನಿಮ್ಮ ಜೊತೆ ಬರ್ತೀನಿ. ಕ್ಷಮಿಸಿ ಸರ್, ಆ ರೀತಿ ನೀವು ನಮ್ಮ ಜೊತೆ ಬರೋ ಹಾಗಿಲ್ಲ. ನಾವು ಇವನ್ನ ಕರ್ಕೊಂಡು ಹೋಗಲೇಬೇಕು. ಮಹೇಶ, ಇಮಿಡಿಯೇಟಾಗಿ ಲಾಯರ್ ಕಾಲ್ ಮಾಡಿ. ಅಣ್ಣ, ನಾನೀಗ ಲಾಯರಿಗೆ ಕಾಲ್ ಮಾಡಿ ಅವರು ಬರಬೇಕು ಅಂತಂದರೆ ಕನಿಷ್ಠ ಅಂದರೂ 1 ಅವರ್ ಆಗುತ್ತೆ. ಇನ್ಸ್ಪೆಕ್ಟರ್, ದಯವಿಟ್ಟು ನಮಗೆ 1 ಗಂಟೆ ಕಾಲಾವಕಾಶ ಕೊಡಿ. ಅದೆಲ್ಲ ಆಗಲ್ಲ ಸರ್. ಏನೇ ಇದ್ರೂ ಸ್ಟೇಷನ್ ಬನ್ನಿ, ಇಲ್ಲ ಕೋರ್ಟಲ್ಲಿ ಬಂದು ಮಾತಾಡಿ. ನೋಡಿ, ಇದು ಯಾವುದು ನನ್ನ ಗಮನಕ್ಕೆ ಬರದೇ ಆಗಿರೋದು. ಈಗ ನೀವು ಇದ್ದಕ್ಕಿದ್ದಾಗೆ ಕೇಸು ನೋಟಿಸು ಅಂತ ಹೇಳಿದ್ರೆ ನಾನೇನು ಮಾಡೋದು ಹೇಳಿ? ಅದು ನಿಮಗೆ ಬಿಟ್ಟಿತ್ತು. ನೀವೀಗ ನಮ್ಮ ಕಂಪ್ನಿಗಾಗಿರೋ ಲಾಸ್ನ ತುಂಬ ಕೊಡಲೇಬೇಕು. ನಿಮ್ಮ ಕಂಪ್ನಿ ಮಾತ್ರ ರೆಪ್ಯೂಟೆಡ್ ಅನ್ಕೊಂಬೇಡಿ. ನಾವು ಕೂಡ ಈ ಕಂಪ್ನಿನ ಕಷ್ಟಪಟ್ಟು ಬೆಳೆಸಿದ್ದೀವಿ ಅಂತ ಹೇಗೆ ಹೇಳ್ತಾ ಇದ್ದೀರಾ? ನಿಮ್ಮ ಕಂಪ್ನಿಗೆ ಆಲ್ರೆಡಿ ಕೆಟ್ಟ ಹೆಸರಿದೆ. ನಿಮ್ಮ ಕಂಪ್ನಿ ಲಾಸಲ್ಲಿದೆ, ಸಾಕಷ್ಟು ಕೇಸ್ಗಳಿದೆ. ಈಗ ನಿಮ್ಮ ಕಂಪ್ನಿ ಜೊತೆ ಟೈ ಅಪ್ ಆದರೆ ಆ ಕೇಸೆಲ್ಲ ನಮ್ಮ ತಲೆ ಮೇಲೆ ಬರುತ್ತೆ. ಇದನ್ನೆಲ್ಲ ನೀವು ಅಗ್ರಿಮೆಂಟ್ ಕಾಪಿಗೂ ಸೈನ್ ಹಾಕೋಕ್ಕೂ ಮುಂಚೆ ಯೋಚನೆ ಮಾಡಿ ಸೈನ್ ಹಾಕಬೇಕಿತ್ತು. ಈಗ ಅಗ್ರಿಮೆಂಟ್ ಎಲ್ಲ ಆದಮೇಲೆ ಈ ರೀತಿ ಮಾತಾಡೋದು ಸರಿಯಲ್ಲ. ಹಾಗಿದ್ರೆ ನಿಮ್ಮ ಕಂಪ್ನಿ ಜೊತೆ ಟೈ ಅಪ್ ಆಗಿ ನಿಮ್ಮ ಜೊತೆ ನಾವು ಜೈಲಿಗೆ ಹೋಗ್ಬೇಕಾ? ಟೈ ಅಪ್ ಆಗದಿದ್ರೂ ಪರವಾಗಿಲ್ಲ, ಆದರೆ ಜೈಲಿಗೆ ಹೋಗೋದಂತೂ ಖಂಡಿತ. ಮಾತಿನ ಮೇಲೆ ಹಿಡ್ತಾ ಇರಲಿ. ಈ ರೀತಿ ಮೋಸದಿಂದ ವ್ಯವಹಾರ ಮಾಡೋದು ಮನುಷ್ಯತ್ವ ಅಲ್ಲ. ಇದು ಎಲ್ಲದ್ರ ಬಗ್ಗೆ ಮಾತಾಡೋದಕ್ಕೆ ನೀವ್ಯಾರ್ರಿ? ಮನುಷ್ಯತ್ವ ವ್ಯವಹಾರಗಳಲ್ಲಿ ಇರಲ್ಲ. ನಿಮಗೆ ವ್ಯವಹಾರದ ಅನುಭವ ಇಲ್ಲ. ನೋಡಿ, ಅವನು ನನ್ನ ಮಗ. ಅವನಿಗೆ ಈ ಕಂಪನಿ ಬಗ್ಗೆ ಮಾತಾಡೋ ಎಲ್ಲ ಅಧಿಕಾರ ಇದೆ. ಅಧಿಕಾರನ? ಏನು ಸರ್ ಈ ರೀತಿ ಹೇಳ್ತಿದ್ದೀರಾ? ಇನ್ನು ಮುಂದೆ ಈ ಕಂಪನಿ ಬಗ್ಗೆ ಮಾತಾಡೋಕೆ ನಿಮ್ಗೆ ಅಧಿಕಾರ ಇಲ್ಲ. ಈಗ ನಿಮ್ಮ ಅಭಿಪ್ರಾಯ ತಿಳಿಸಿ. ನೋಡಿ ಸರ್, ಈಗ ಮಾತಿಗೆ ಮಾತು ಬೆಳೆಸೋದ್ರಲ್ಲಿ ಯಾವ ಉಪಯೋಗನೂ ಇಲ್ಲ. ಹೀಗಾಗಿರೋ ಸಮಸ್ಯೆಯಿಂದ ನಮ್ಮಿಬ್ಬರಿಗೂ ಲಾಸ್ ಆಗದಿರೋ ಹಾಗೆ ನಾವು ನೋಡ್ಕೊಳ್ಳೋಣ. ನೋಡಿ ಅವಿನಾಶ್, ಒಂದು ಬಿಸ್ನೆಸ್ ಅಂದಮೇಲೆ ಒಬ್ರು ಪ್ರಾಫಿಟ್ ಆಗುತ್ತೆ, ಒಬ್ರು ಲಾಸ್ ಆಗುತ್ತೆ. ಇಬ್ಬರಿಗೂ ಲಾಸ್ ಆಗದೇ ಇರೋ ಹಾಗೆ ಏನೂ ಮಾಡೋಕ್ಕಾಗಲ್ಲ. ಆದರೆ ಇದು ಯಾವುದ್ರ ಬಗ್ಗೆನೂ ನಮಗೆ ಗೊತ್ತೇ ಇರಲಿಲ್ಲ. ಅದೆಲ್ಲ ನಿಮ್ಮ ಬೇಜವಾಬ್ದಾರಿತನ. ಇದನ್ನ ಕೋರ್ಟಲ್ಲಿ ಹೇಳ್ತೀರಾ? ಹಾಗೇನಾದರೂ ಹೇಳಿದ್ರೆ ಎಲ್ಲರೂ ಆಡ್ಕೊಂಡು ನಗ್ತಾರಷ್ಟೇ. ಇಷ್ಟು ವರ್ಷ ಮಾಧವ್ ಅವರು ಅವ್ರ ಮಕ್ಕಳು ಕಂಪ್ನಿನ ಚೆನ್ನಾಗಿ ನಡೆಸ್ಕೊಂಡ್ಬಂದು ಇಷ್ಟು ಚಿಕ್ಕ ವಿಷಯ ಗೊತ್ತಾಗಿಲ್ಲ ಅಂತ ಮರ್ಯಾದೆ ಹೋಗುತ್ತಷ್ಟೇ. ಏನು ಮಾಧವ್ ಅವರೇ, ಮರ್ಯಾದೆ ಕಳ್ಕೊಳ್ಳೋಕೆ ಸಿದ್ಧವಾಗಿದ್ದೀರಾ? ಅವಿ ಅವಿ ನನಗೆ ಅರ್ಥ ಆಗುತ್ತೆ, ನಿಮಗೆ ಆಸ್ತಿ ಅಂತಸ್ತಿಗಿಂತ ಗೌರವ ಮರ್ಯಾದನೆ ಮುಖ್ಯ ಅಂತ. ಒಂದು ಕೆಲಸ ಮಾಡೋಣ, ನೀವು ನಮ್ದಾಗಿರೋ ಲಾಸನ ತುಂಬಿಕೊಡಿ. ನಾವು ಈ ಕೋರ್ಟು ಕೇಸು ಅಂತೆಲ್ಲ ಹೋಗಲ್ಲ, ನಮ್ಮ ಪಡಿ ನಾವು ಇದ್ಬಿಡ್ತೀವಿ. ಹೇಳಿ, ಈಗ ನಿಮ್ಗೆ ಎಷ್ಟು ಲಾಸ್ ಆಗಿದೆ? ಅಪ್ಪ, ಏನಪ್ಪ ಇದೆಲ್ಲ? ನಾವ್ಯಾಕೆ ಅವ್ರ ಲಾಸ್ನ ತುಂಬಿಕೊಡ್ಬೇಕು? ನಾವು ಕೋರ್ಟ್ಗೆ ಹೋಗೋಣ. ಸಮರ್ಥ ಅವರೇ, ದಯವಿಟ್ಟು ಸುಮ್ಮನೆ ಇರಿ. ಕೋರ್ಟ್ ಹೋದರೆ ಕೇಸ್ ವರ್ಷಾನುಗಟ್ಟಲೆ ಎಳೆದಾಡುತ್ತೆ. ಅಲ್ಲಿವರೆಗೂ ಕಂಪ್ನಿ ಲಾಕ್ಔಟ್ ಆಗುತ್ತೆ. ಎಲ್ಲ ಎಂಪ್ಲಾಯೀಸು ಬೀದಿಗೆ ಬರ್ತಾರೆ. ಓಕೆ, ಈಗ ನಿಮ್ಗಾಗಿರೋ ನಷ್ಟ ಎಷ್ಟು ಅಂತ ಹೇಳಿ, ನಾವು ಅದನ್ನು ತುಂಬಿಕೊಡೋದಕ್ಕೆ ಎಲ್ಲ ಪ್ರಯತ್ನ ಮಾಡ್ತೀವಿ. ಸರಿ, ಹಾಗೆ ಆಗಲಿ. ನಿಮಗೆ ನಾನು 1 ವಾರ ಟೈಮ್ ಕೊಡ್ತೀನಿ.
ಅಷ್ಟರಲ್ಲಿ ನೀವು 150 ಕೋಟಿನ ನಮ್ಮ ಕಂಪನಿ ಹೆಸರಲ್ಲಿ ಕಾಂಪನ್ಸೇಷನ್ ಅಂತ ಕೊಡಬೇಕು. ಏನು 150 ಕೋಟಿನ? ಆ ದುಡ್ಡನ್ನ ನೀವು ಕೊಡದೇ ಇದ್ರೆ ಕಾನೂನು ಪ್ರಕಾರ ನಿಮಗೆ ಶಿಕ್ಷೆ ಆಗುತ್ತೆ. ಅಷ್ಟೇ ಅಲ್ಲ, ನಷ್ಟ ಪರಿಹಾರ ಅಂತ ಹೇಳಿ ಕಾನೂನೇ ನಿಮ್ಮ ಕಂಪನಿಗೆ ಮುಟ್ಟುಗೋಲು ಹಾಕಿ ನಿಮ್ಮ ಆಸ್ತಿಯಿಂದ ನಮಗೆ ಪರಿಹಾರ ಅಂತ ಕೊಡಿಸ್ತಾರೆ. ಏನಾಯ್ತು ಸಾಹೇಬ್ರೆ, ಸರಿ ತಾನೇ? ಕರೆಕ್ಟಾಗಿ ಹೇಳಿದ್ರಿ ಸರ್. 1 ವಾರ 150 ಕೋಟಿ. ಎಲ್ಲ ನಾವು ಅಂದ್ಕೊಂಡು ಹಾಗೆ ಆಗ್ತಿದೆ ಅಲ್ವಾ? ಹೌದು ಮೇಡಮ್, ಎಲ್ಲ ಕೆಲಸಗಳು ನೀವು ಹೇಳ್ದಾಗೆ ನಡೀತಾ ಇದೆ. ಈಗ ಅವ್ರು ನಮಗೆ ಕಾಂಪೋಸಿಷನ್ ಅಂತ ಹೇಳಿ 150 ಕೋಟಿನ ಕೊಡಬೇಕಾಗುತ್ತೆ. ಆ ಹಣ ಏನಾದರೂ ಬಂದರೆ ನಿಮಗೆ ಅದರಲ್ಲಿ ಶೇರ್ ಸಿಗುತ್ತೆ. ನಾನಿಷ್ಟೆಲ್ಲ ಮಾಡ್ತಿರೋದು ಹಣಕ್ಕೋಸ್ಕರ ಅಲ್ಲ, ನನ್ನ ಗುರಿನೇ ಬೇರೆ. ನೋಡೋಣ ಈಗ ಮಾಧವ ಏನು ಮಾಡ್ತಾನೆ ಅಂತ. ಬೇರೆ ಏನು ಮಾಡೋಕ್ಕಾಗಲ್ಲ ಮೇಡಮ್, ನಾವು ಲೀಗಲಿ ಸ್ಟ್ರಾಂಗ್ ಆಗಿದ್ದೀವಿ. ಒಂದು ಮಕ್ಕಳನ್ನ ಜೈಲಿಗೆ ಕಳಿಸ್ಬೇಕು, ಇಲ್ಲ 150 ಕೋಟಿನ ನಮಗೆ ಪರಿಹಾರ ಅಂತ ಕೊಡಬೇಕು. ಈ ರೀತಿ 150 ಕೋಟಿ ಕೊಡಬೇಕು ಅಂದರೆ ಆಸ್ತಿ ಪಾಸ್ತಿನೆಲ್ಲ ಮಾರ್ಕೊಂಡು ಬೀದಿಗೆ ಬರಬೇಕು ಅಲ್ವಾ? ಖಂಡಿತ ಮೇಡಮ್, ನೋಡೋಣ ಏನು ಹೇಳ್ತಾರೆ ಅಂತ. ಇದಾದಮೇಲೆ ಒಂದು ಮೀಟಿಂಗ್ ಕರೆದಿದ್ದಾರೆ. ಆ ಮೀಟಿಂಗಲ್ಲಿ ಏನಾದರೂ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಮೇಡಮ್. ಆದರೆ ನಾನು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದು ಹೇಗೆ? ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡೋ ಅವಶ್ಯಕತೆ ಇಲ್ಲ, ನಾನೇ ನಿಮಗೆ ಕಾಲ್ ಮಾಡ್ತೀನಿ. ಯಾವಾಗ ಹೇಗೆ ನಿಮ್ಮನ್ನು ಭೇಟಿ ಮಾಡಬೇಕು ಅನ್ನೋದು ನನಗೆ ಮಾತ್ರ ಗೊತ್ತಿರುತ್ತೆ. ಮೀಟಿಂಗ್ನಲ್ಲಿ ನಾನು ಹೇಳ್ದ ಹಾಗೆ ಮಾತಾಡಿ. ಅಲ್ಲಿ ಎಲ್ಲರ ಮುಂದೆ ಅವಮಾನದಲ್ಲಿ ಅವರು ಬೆಂದು ಹೋಗಬೇಕು. ಸರಿ ಮೇಡಮ್, ಹಾಗೆ ಆಗಲಿ. ಇದು ಮಾಧವನ ಆಸ್ತಿ ಅಂತಸ್ತು ಆಡಂಬರಕ್ಕೆಲ್ಲ ನಾನಿಡ್ತಾ ಇರೋ ಫುಲ್ ಸ್ಟಾಪ್. ಇಡೀ ಆಸ್ತಿ ಎಲ್ಲ ಮಾರಿದ್ರು ಅಷ್ಟೊಂದು ದುಡ್ಡು ಹೊಂದಕ್ಕಾಗಲ್ಲ. ಈಗ ಹೋಗೋದು ಮಾಧವನ್ ಮನೆ ಆಸ್ತಿ ಮಾತ್ರ ಅಲ್ಲ, ಅವನ ಮರ್ಯಾದೆ ಕೂಡ. ಇದೇ ನನಗೂ ಬೇಕಾಗಿದ್ದಿತ್ತು. ಮರ್ಯಾದೆ ಕಳ್ಕೊಂಡು ಮಾಧವನ್ ಕುಟುಂಬ ಎಲ್ಲ ಬೀದಿಗೆ ಬೀಳೋದನ್ನ ನಾನು ಕಣ್ಣಾರೆ ನೋಡಿ ಸಂತೋಷ ಪಡಬೇಕು. ಆ ಸಂತೋಷಕ್ಕೋಸ್ಕರನೇ ಕಾಯ್ತಾ ಇದ್ದೀನಿ. ಶುಭ